ಇದು ಮುಕ್ತಿಯ ತಪಸ್ಸಲ್ಲ, ಅಮರತ್ವಕ್ಕಾಗಿ ಹೊತ್ತಿ ಹೋಗುವ ತಪಸ್ಸು. ಇವನೇ ರಂಭಾಸುರ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಹೇಳು ರಂಭಾಸುರ, ನಿನ್ನ ತಪಸ್ಸಿನ ಅಗ್ನಿಯಲ್ಲಿ ತ್ರಿಲೋಕವೇ ತಪ್ತವಾಗಿದೆ. ನಿನ್ನ ಇಚ್ಛೆಯೇನು ಕೇಳು. ಬ್ರಹ್ಮದೇವ, ಈ ರಂಭಾಸುರನಿಗೆ ಮೃತ್ಯುವೇ ಇರದಂತಾಗಲಿ. ನನಗೆ ಅಮರತ್ವವನ್ನು ಕರುಣಿಸಿ. ರಂಭಾಸುರ, ಅಮರತ್ವ ಎನ್ನುವುದು ಕರುಣಿಸಲಾಗದವರ, ಹುಟ್ಟಿದವರ ಮೃತ್ಯು ನಿಶ್ಚಿತ. ಹಾಗಾದರೆ ನನ್ನ ಬಯಕೆ ಇಷ್ಟೇ. ಯುದ್ಧದಲ್ಲಿ ನನ್ನ ದೇಹದಿಂದ ಬೀಳುವ ಪ್ರತಿ ಹನಿ ರಕ್ತವು ನೆಲಕ್ಕೆ ತಾಗುವ ಮುನ್ನ ನನ್ನಂತೆಯೇ ಶಕ್ತಿಶಾಲಿಯಾದ ಮತ್ತೊಬ್ಬ ಅಸುರ ಹುಟ್ಟಬೇಕು. ತಥಾಸ್ತು. ಇಂದಿನಿಂದ ನೀನು ರಕ್ತಬೀಜ. ದೇವಲೋಕದ ಮೇಲೆ ನಾವು ರಾಜ್ಯಭಾರ ಮಾಡುವ ಆಸೆ ಸಾಧ್ಯವಾಗುವುದೇ ಇಲ್ಲವೇ? ಅಣ್ಣ, ನನ್ನ ಮಾತನ್ನು ಕೇಳುವುದಾದರೆ ನಾವು ಈಗಲೇ ಆ ದೇವತೆಗಳ ಮೇಲೆ ದಾಳಿ ಮಾಡಬೇಕು. ನಿಶುಂಬ, ಅದು ಅಷ್ಟು ಸುಲಭವಿಲ್ಲ. ನಮಗೆ ಅತಿ ಶಕ್ತಿಶಾಲಿಯಾದ ಸೈನ್ಯವೊಂದರ ಅಗತ್ಯವಿದೆ. ನಿಶುಂಭರೇ, ಈ ರಕ್ತ ಬೀಜ ನಿಮಗೆ ಮಾಡುವ ನಮನಗಳು. ನಿಮ್ಮ ಆಸೆಯನ್ನು ತಿಳಿದು ಅದಕ್ಕೆ ಬೆನ್ನೆಲುಬಾಗಲು ನಾನಿಲ್ಲಿಗೆ ಬಂದಿದ್ದೇನೆ. ಅಂದರೆ ನನ್ನ ವರದ ಬಗ್ಗೆ ನಿಮಗೆ ಈಗಾಗಲೇ ಸುದ್ದಿ ಬಂದಿರಬೇಕು. ನನ್ನ ವರವನ್ನು ಪರೀಕ್ಷಿಸಲು ದೇವತೆಗಳಿಗಿಂತ ಒಳ್ಳೆಯ ಬಲಿ ಬೇಕೇ? ವಾಹ್, ಹಾಗಾದರೆ ಇಂದು ನಮ್ಮ ಜಯ ನಿಶ್ಚಿತ. ರಕ್ತ ಬೀಜ, ನಮ್ಮ ಸೈನ್ಯವನ್ನ ಸೇರಿಸಿಕೊಂಡು ಆ ಸ್ವರ್ಗದ ಮೇಲೆ ದಾಳಿ ಮಾಡು. ಇದೋ ನಿನಗೆ ದುರವೀಳ್ಯ. ಇನ್ನು ಸ್ವರ್ಗ ದಾನವರ ಸೊತ್ತಾಗುವುದು. ವರ ಪಡೆದ ಅಹಂಕಾರ ಶೀಘ್ರದಲ್ಲೇ ಅಟ್ಟಹಾಸವಾಗಿ ರೂಪಾಂತರವಾಯಿತು. ಅಸುರನ ಗರ್ಜನೆ ಆಕಾಶವನ್ನ ಚೀರಿ ದೇವಲೋಕದ ಶಾಂತಿಯನ್ನ ಕೆಡಿಸಲು ಮುಂದಾಯಿತು. ಆಹಾ, ಎಂತಹ ಸುಂದರ ಪ್ರಶಾಂತ ದಿನವಿದು. ಭೂಮಿಯ ಮೇಲೆ ಶಾಂತಿಯಿಂದ ಜನರು ಜೀವಿಸುತ್ತಿದ್ದಾರೆ. ದೇವೇಂದ್ರ, ದೇವರಾಜ, ಅನರ್ಥವಾಗಿದೆ. ಆ ಶುಂಭ ನಿಶುಂಭರು ಪುನಃ ಯುದ್ಧಕ್ಕೆ ಬಂದಿದ್ದಾರೆ. ಅದರಲ್ಲೂ ಈ ಬಾರಿ ರಕ್ತಬೀಜ ಎನ್ನುವ ರಾಕ್ಷಸ ಅವರ ಸೈನ್ಯದ ಮುಖಂಡನಂತೆ. ಏನು ಹೇಳುತ್ತಿದ್ದೀರಾ ದೇವತೆಗಳೇ? ಅಸುರರ ಅಟ್ಟಹಾಸ ಮಿತಿ ಮೀರಿದೆ. ಇಂದು ಯುದ್ಧ ಅನಿವಾರ್ಯ. ಇಂದ್ರ, ನಿನ್ನ ಸಿಂಹಾಸನವಿಂದು ನನ್ನ ಪಾದದ ಧೂಳಾಗಲಿದೆ. ನಿನ್ನ ಸಾವು ಈ ನನ್ನ ವಜ್ರಾಯುಧದಲ್ಲಿ. ಏನಿದು? ಒಬ್ಬನಿದ್ದವ ಮೂರು ಹೇಗಾದ? ನಾವು ಹೊಡೆಯುತ್ತಿದ್ದಂತೆ ಇವನ ಸೇನೆ ಹೆಚ್ಚುತ್ತಿದೆ. ನಿಮ್ಮ ಆಯುಧಗಳೇ ನನ್ನ ಶಕ್ತಿ. ಬನ್ನಿ ಯುದ್ಧಕ್ಕೆ. ದೇವತೆಗಳೇ, ಹಿಂಜರಿಯಿರಿ. ಇಂದು ನಮ್ಮ ಸೋಲು ಖಚಿತವಾದಂತಿದೆ. ಹೇ ಜಗನ್ಮಾತೆ, ನೀವೇ ನಮ್ಮನ್ನು ರಕ್ಷಿಸಬೇಕು. ಅಸುರರ ಅಟ್ಟಹಾಸ ಮಿತಿಮೀರಿದಾಗ ಆದಿಶಕ್ತಿಯ ಕಿರಣಗಳು ಮಾತೃಕೆಯರ ರೂಪದಲ್ಲಿ ಅವತರಿಸಿದವು. कालरात्रीं ब्रह्मस्तुतां वैष्णवीं स्कन्दमातरं सरस्वतीमतिं तत्रतुतरं नमामः।
ಬೀಜ, ಅಧರ್ಮದ ಮೂಲವೇ ನೀನು. ವೇದಗಳ ಶಾಪ ನಿನ್ನ ಮೇಲಿದೆ. ಇಗೋ ಬ್ರಹ್ಮದಂಡದ ಪ್ರಹಾರ. ಇಷ್ಟನಾ ನಿನ್ನ ಶಕ್ತಿ ಬ್ರಾಹ್ಮಿ? ನೋಡು, ನಿನ್ನ ಪ್ರಹಾರವೇ ನನ್ನ ಸೇನೆಯ ಜನನ. ಇದು ಸುದರ್ಶನ ಕಾಲಚಕ್ರ. ನಿನ್ನ ಅಂತ್ಯ ನಿಶ್ಚಿತ. ಇಂದ್ರಶಕ್ತಿ ನನ್ನೊಳಗಿದೆ. ಈ ಘಾತದಿಂದ ನಿನ್ನ ಹೃದಯವೇ ಒಡೆಯಲಿ. ನಾವು ಹೊಡೆದಷ್ಟು ಇವನ ಶಕ್ತಿ ಹೆಚ್ಚಾಗುತ್ತಿದೆ. ಈ ಅಸುರನ ರಹಸ್ಯ ಅವನ ರಕ್ತದಲ್ಲಿದೆ. ನಾನು ಒಬ್ಬನಲ್ಲ, ನಾನು 1000, ನಾನು 1,00,000. ನನ್ನನ್ನು ಕೊಲ್ಲಲು ಯತ್ನಿಸಿದಷ್ಟು ನಾನು ಅನಂತನಾಗುತ್ತೇನೆ. ಇದು ಸಾಮಾನ್ಯ ಯುದ್ಧವಲ್ಲ, ಇದು ಧರ್ಮದ ಶಕ್ತಿಯ ಪರೀಕ್ಷೆ. ಜಗನ್ಮಾತೆ ಆದಿಪರಾಶಕ್ತಿ, ನಮ್ಮನ್ನು ರಕ್ಷಿಸು. ರಕ್ತಮುಂಡಾವಲಿ ಖಂಡಮಾಲಾ ಮಹೋಘೋರರಾವಾಸುದಂಷ್ಟಾಕರಾಳ ವಿವಸ್ತ್ರಾ ಸ್ಮಶಾನಾಲಯ ಮುಕ್ತಕೇಶಿ ಮಹಾಕಾಲಕಾಮಾಕುಲಾಕಾಲಿಕೇಯ ಮಹಾಕಾಲಕಾಮಾಕುಲಾಕಾಲಿಕೆ. ರಕ್ತ ಬೀಜ, ನಿನ್ನ ರಕ್ತವೇ ನಿನ್ನ ಅಂತ್ಯವಾಗಲಿದೆ. ಯಾರು ನೀನು? ನಿನ್ನ ರೂಪ, ನಿನ್ನ ಶಕ್ತಿ, ನೀನು ಸಾಮಾನ್ಯ ದೇವಿಯಲ್ಲ. ನಾನೇ ಕಾಲ, ನಾನೇ ವಿನಾಶ, ನಾನೇ ಅಹಂಕಾರದ ಅಂತ್ಯ, ನಾನೇ ಮಹಾಕಾಳಿ. ನನ್ನ ರಕ್ತ ನೆಲಕ್ಕೆ ಬೀಳುವ ತನಕ ನನ್ನನ್ನು ಯಾರೂ ಕೊಲ್ಲಲಾರರು. ಅದಕ್ಕಾಗಿಯೇ ನಾನು ಬಂದಿದ್ದೇನೆ. ನೀ ನನ್ನ ನಾಲಿಗೆಯನ್ನು ರಣರಂಗದಾದ್ಯಂತ ಹರಡುತ್ತಿದ್ದೇನೆ. ನಿನ್ನ ರಕ್ತಕ್ಕೆ ನೆಲೆ ಇಲ್ಲ, ನಿನ್ನ ಅಹಂಕಾರಕ್ಕೆ ಆ